ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನಸ ಪಾಕಶಾಲೆ. ಇವತ್ತು ನಮ್ಮ ಕನಕಪುರ ಬಂಡೆ ಸ್ಟೈಲಿನ ಮೀನು ಸಾರು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೀನು ಸಾರು ಮುದ್ದೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಇಲ್ಲಿ ಮೀನು ತೊಗೊಂಡಿದ್ದೀನಿ. ಮೀನು ಬಂದುಬಿಟ್ಟು ಫಸ್ಟು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೆ. ಫಸ್ಟೇ ಅದನ್ನು ಮೀನು ತಂದಿದ ತಕ್ಷಣ ಹುಣ್ಸೆಹಣ್ಣು ರಸ ಎಲ್ಲ ಬಿಟ್ಟು ಎಲ್ಲ ಅದಕ್ಕೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆನಂತರ ಸ್ಪ್ರೆಡ್ ಎಲ್ಲ ಚೆನ್ನಾಗಿ, ಯಾಕೆ ಅಂತಂದರೆ ಅದಕ್ಕೆ ಚೆನ್ನಾಗೆಲ್ಲ ಹೊಂದ್ಕೋಬೇಕು, ಯಾಕಂದರೆ ಚೆನ್ನಾಗಿ ಹುಳಿ ಹಿಡ್ಕೋಬೇಕಂತ. ಅದಕ್ಕೆ ಆಮೇಲೆ ಸ್ಮೆಲ್ ಬರುತ್ತಲ್ವ, ಅದಕ್ಕೆ ಆ ಸ್ಮೆಲ್ ಬರಬಾರ್ದು ಅಂತಂದರೆ ಇದು ಬಂದುಬಿಟ್ಟು ನೀವು ರಾಗಿ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಉಪ್ಪು ಬಂದುಬಿಟ್ಟು ರುಚಿ ಹಿಡಿಬೇಕು ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಉಪ್ಪನ್ನ. ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕಂತಂದರೆ, ಮ್ಯಾರಿನೇಟ್ ಅಂದರೆ ಸುಮ್ಮನೆ ಹಾಗೇನೆ ಸ್ವಲ್ಪ ಒಂದು 15 ನಿಮಿಷ ಅಂತಂದರೆ ಸಾಂಬಾರು ರೆಡಿ ಮಾಡ್ಕೊಳ್ಳೋವರೆಗೂ ಬಿಟ್ಟರೆ ಸಾಕಾಗುತ್ತೆ ಚೆನ್ನಾಗಿ. ಅಂದರೆ ಜಾಸ್ತಿ ಇದು ಮಾಡ್ಕೊಬಾರ್ದಿಲ್ಲ ಅಂದರೆ ಎಲ್ಲ ಕಲಸೋಗ್ಬಿಡುತ್ತೆ, ಕೈ ಆಡಿಸ್ಬಾರ್ದು ಜಾಸ್ತಿ. ಅದರಿಂದ ಜಾಸ್ತಿ ಸುಮ್ಮನಂಗೆ ಸ್ವಲ್ಪ ಎಲ್ಲ ನೀಟಾಗಿ ಸ್ವಲ್ಪ ಎರಡರಿಂದ ಮೂರವರೆಗೂ ಒಂದು ರೌಂಡ್ ತಿರುಗಿಸ್ಕೊಂಡ್ರೆ ಅಷ್ಟೇ ಸಾಕು. ಆಮೇಲೆ ಅದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಒಂದು ದಬರೆ ತೊಗೊಂಡಿನ ದಬರೆಗೆ ಮಸಾಲೆ ಐಟಮ್ನೆಲ್ಲ ರುಬ್ಕೊಳ್ಳೋ. ಫಸ್ಟ್ ಈ ಥರ ಮಸಾಲೆನ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಬೇಗ ಆಗುತ್ತೆ ಅಂತ ಫಸ್ಟ್ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು, ಆಮೇಲೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ, ಚಕ್ಕೆ ಸ್ವಲ್ಪ ಅಂದರೆ ಇದೆಲ್ಲ ಹಾಕ್ಬಾರ್ದು. ಅಂದರೆ ಒಂದೊಂಚೂರೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಗಸಗಸೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ ಹಾಕಬೇಕು. ಇದು ಮೀನು ಬಂದುಬಿಟ್ಟು ತುಂಬಾ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ. ಇಲ್ಲಾಂದ್ರೆ ಒಂದು ತಿಂಗ್ಳಿಗೆ ಒಂದು ಸರಿನಾದರೂ ತಿನ್ನಬೇಕು. ಈಗ ಯಾಕಂದರೆ ಬಿಸಿಲಿರೋ ಹೀಟು ಅನ್ನೋರು ತಿಂಗ್ಳಿಗೆ ಒಂದು ಸರಿನಾದರೂ ತಿನ್ನಬೇಕು, ಮಕ್ಳಿಗಾದರೂ ಕೊಡಲೇಬೇಕು. ತುಂಬಾ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ. ಮತ್ತು ಇಲ್ಲಿ ಖಾರದ ಪುಡಿ ಬಂದುಬಿಟ್ಟು ಚಿಲ್ಲಿ ಪೌಡರ್ ಬಂದುಬಿಟ್ಟು ನಾನು 2 ಸ್ಪೂನ್, 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ ಬಂದುಬಿಟ್ಟು 2 ಸ್ಪೂನ್ ಹಾಕ್ತಾಯಿದ್ದೀನಿ, ಅದ್ರ ತುಂಬ. ಮತ್ತು ಸಾಂಬಾರು ಪೌಡರ್ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಬಂದುಬಿಟ್ಟು 1/4 ಟೀ ಚಮಚ ಹಾಕ್ತಾಯಿದ್ದೀನಿ. ಅದರಲ್ಲಿ ಆ ಸ್ಪೂನಲ್ಲಿ 1/4 ಟೀ ಚಮಚ. ಯಾಕೆ ಅಂತಂದರೆ ನಾವು ಕ್ಲೀನ್ ಮಾಡೋಕ್ಕೆ ಆಲ್ರೆಡಿ ಅರಿಶಿನ ಪುಡಿ ಹಾಕಿರೋದ್ರಿಂದ ಅದರಲ್ಲಿ ಅರಿಶಿನಾಂಶ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಕಸರೆ ಆಗುವಂಥದ್ದು ಯಾವುದು ಏನೂ ಹಾಕಬಾರ್ದು. ಅದಕ್ಕೋಸ್ಕರ ಅರಿಶಿನ ಪುಡಿ ಸ್ವಲ್ಪ 1/4 ಟೀ ಸ್ಪೂನಷ್ಟು ಎಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕಿಲ್ಲ. ಯಾಕೆ ಅಂತಂದರೆ ಇದನ್ನು ಫ್ರೈ ಮಾಡಬಾರ್ದು. ಟೊಮೊಟೊ ಬಂದುಬಿಟ್ಟು ಫ್ರೈ ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ. ಹಾಗೆ ಕಟ್ ಮಾಡಿ ಹಾಕ್ಕೊಬೇಕು. ಕಟ್ ಮಾಡಿ ಹಾಕೊಂಡು ಯಾವ ಥರ ಅಂತಂದರೆ 2 ಟೊಮೊಟೊ ಬಂದುಬಿಟ್ಟು 2 ಟೊಮೊಟೊ ದೊಡ್ಡ ಸೈಜದು 2 ಹುಳಿ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. 1 ನಾಟಿ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನಾಟಿ ಟೊಮೊಟೊ ಯಾಕೆ ಅಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಟೋಟಲ್ 3 ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. 3 ಟೊಮೊಟೊವನ್ನು ಹಾಗೆ ರುಬ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಇವಾಗ ಹೋಗಿ ರುಬ್ಕೊಂಡಾದ್ಮೇಲೆ ಅದೇ ದಬ್ಬರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸುಮ್ಮನೆ ಹಾಗೆ ಒಂದು 2ರಿಂದ 4ರಿಂದ 5 ಎಲೆ ಕರಿಬೇವಿನ ಸೊಪ್ಪು ಹಾಕಿ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವ ಆ ಮಿಶ್ರಣವನ್ನು ಹಾಕಿ ರುಬ್ಕೊಂಬರ್ತೀವಿ. ಆಮೇಲೆ ರುಬ್ಕೊಂಡಾಗಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ನೋಡಿ. ಎಣ್ಣೆ ಸೈಡಲ್ಲಿ ಎಣ್ಣೆ ನೋಡಿ ಯಾವುದೇ ಥರದ್ದು ನಾವು ಮೊದಲೇ ಮಸಾಲೆನ ಹುರಿದಿಟ್ಟಿರೋದ್ರಿಂದ ಅಂದರೆ ತಪ್ಪಲೆಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಾಯಿದೆ ಮಸಾಲೆ. ಆ ಥರ ಬರಬೇಕು. ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ಅಂದರೆ ತೆಳ್ಳಗಿರಬೇಕು ಮೀನು ಸಾರು, ಆವಾಗಲೇ ಚೆನ್ನಾಗಿರುತ್ತೆ ಮೀನು ಸಾರು. ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ, ಅದು ಮೀನು ಸಾರು ಅನ್ನಿಸ್ಕೊಳ್ಳಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಮೀನುಗಳ್ನ ಹಾಕಿಬಿಟ್ಟು
ಅಂದರೆ ಮೀನು ಹಾಕಿ ಬಿಟ್ಬಿಡ್ಬೇಕಷ್ಟೇ. ನಾವು ಸೋಟೆಲ್ಲ ಆಡಿಸ್ಬಾರ್ದು, ಮೀನೆಲ್ಲ ಹಾಕ್ಬಿಟ್ಟು ಸೋಟ್ ಆಡಿಸ್ಬಾರ್ದು. ಸುತ್ತಕ್ಕೂ ಸ್ವಲ್ಪ ಅಗಲ ಪಾತ್ರೆ ತಗೊಂಡ್ರೆ ತುಂಬಾ ಈಸಿಯಾಗಿ, ಅದಕ್ಕೆ ಅಗಲ ಪಾತ್ರೆ ತಗೊಂಡಿದ್ದೀನಿ ನಾನು. ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ಮೀನು ಹಾಕ್ಬಿಟ್ಟು ಒಂದು 2-3 ಕುದಿ ಬಂತಂತಂದರೆ ಅದು ಬೆಂದಿದೆ ಅಂತ ಸ್ವಲ್ಪ. ಆಮೇಲೆ ಮತ್ತೆ ಹುಣ್ಸೆಹಣ್ಣು ಹಾಕ್ಬಿಟ್ಟು ಹುಣ್ಸೆಹಣ್ಣು ಹುಳಿ ಬಿಟ್ಬಿಟ್ಟು ಇಳಿಸ್ಬಿಡ್ತೀನಿ ಅಷ್ಟೇ. ಇದು ಸಾಂಬಾರು ಜಾಸ್ತಿ ಕುದಿಸ್ಬಾರ್ದು, ಯಾಕಂತಂದರೆ ಎಲ್ಲ ಫುಲ್ಲು ಕಲಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು.